ಸ್ಥಾನವಿದೆ. ಈ ಪವಿತ್ರವಾದ ಗಂಗಾ ತೀರದಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವುದೆಂದು ಶ್ರೀಕೃಷ್ಣನು ಹೇಳಿದ್ದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದ ಜಗತ್ತನ್ನು ಬೆಳಗುತ್ತಿರುವನೆಂಬುದನ್ನು ನಾನು ಬಲ್ಲೆ. ನೀನ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರುವೆ. ನನ್ನ ಸಂದೇಹದ ಅಂಧಕಾರವನ್ನು ಉದ್ಧರಿಸು ದೇವ, ಉದ್ಧರಿಸು.
ನೀನು ಯಾರು ತಾಯಿ? ನನ್ನ ಏಕಾಗ್ರತೆ ನೀ ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕಂದ. ನೀನು ಏನು ಹೇಳುವೆಯ ತಾಯಿ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ನಿನ್ನ ಪ್ರಾಪ್ತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಆತ್ಮವು ನನ್ನ ಪ್ರಾತಃಕಾಲ ಸೂರ್ಯನಂತೆ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸಿದೆ. ತಾಯಿ ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮ ರಹಸ್ಯವನ್ನು ತಿಳಿಸಬಲ್ಲೆಯಾ? ಕುಮಾರ್, ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕಂದ, ಎಂದು ಕರೆಯುವರು. ಅರ್ಜುನನ ತಾಯಿ. ಆದರೆ ಆ ದಿವಸ ಶ್ರೀಕೃಷ್ಣನು ಕುಂತಿದೇವಿ ನಿನ್ನ ತಾಯಿ ಎಂದು ಹೇಳಿದನು. ನೀನು ನಿಜವಾಗಿ ಕುಂತಿ ಮಾತೆ? ನಾನು ನಂಬಲಾರೆನು. ನೀನು ಕುಂತಿ ತಾಯಿ ಆಗಿದ್ದರೆ ತಾಯಿ, ನಾನು ನಿನ್ನನ್ನು ನಮಸ್ಕರಿಸುವನು ತಾಯಿ. ಹೌದು, ಅಮ್ಮ ಜನನಿ ನಿನ ಕಂದ ನಾನೇ ನಮ್ಮ ಈ ಜೀವ ನಿನದೇ ನಮ್ಮ. ಅಮ್ಮ ಜನನಿ ನಿನ ಕಂದ ನಾನೇ ನಮ್ಮ ಈ ಜೀವ ನಿನದೇ ನಮ್ಮ. Mama.
ಆದರೆ ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ. ಹಸ್ತಿನಾವತಿ ಗರಡಿ ಆಟದ ಆ ದಿನವೂ ನನಗಿನ್ನೂ ನೆನಪಿನಲ್ಲಿದೆ. ವೀರ ದರ್ಪದಿಂದ ರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಅಸ್ತ್ರಯುದ್ಧಕ್ಕೆ ಕರೆದೆ. ಆಗ ತೇಜಪುಂಜವಾದ ನಿನ್ನ ಮುಖವನ್ನು ನೋಡಿ ರಾಜ ಮಹಿಳೆಯರೊಡನೆ ಆಟವನ್ನು ನೋಡುತ್ತಾ ಕುಳಿತಿದ್ದ ಈ ಕುಂತಿಯ ಹೃದಯವು ಆನಂದದಿಂದ ತುಂಬಿ ತುಳುಕಾಡಿತು. ಆದರೆ ಆಚಾರ್ಯ ದ್ರೋಣನು ಹೀನ ಕುಲದ ಯೋಧರನ್ನೇ ಅರ್ಜುನನು ಕಾದಲಾಗದೆ ನೋಡಿ ಆಗ ನಿನಗಾದ ಅಪಮಾನದಿಂದ ನೇರವಾಗಿ ಕಣ್ಣೀರು ಸುರಿಸಿದೆ ಕಣ್ಣೀರು ಸುರಿಸಿದೆ. ಆದರೆ ದುರ್ಯೋಧನನ ಪಕ್ಷವನ್ನು ವಹಿಸಿ ನಿನ್ನನ್ನು ಅಂಗರಾಜ್ಯದ ಸಾಮಂತನಾಗಿ ಮಾಡಿದೆ. ಆಗ ಪಾಂಡುಪುತ್ರರು ಆದರೆ ಈ ನಿನ್ನ ತಾಯಿ ಮಾತ್ರ ನಿನ್ನ ಪಿತೃಭಕ್ತಿ ಆದರ್ಶದ ಪ್ರೀತಳಾದಳು ಕಂದ ಪ್ರೀತಳ. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಏಕೆ ಬಂದೆ ತಾಯಿ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಕರ್ಣ. ಅಮ್ಮ, ನಿನ್ನ ಅಭೀಷ್ಟವೇನು ತಾಯಿ? ಛಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಅಡಿದಾವರಗಳಿಗೆ ಅರ್ಪಿಸುವನು ತಾಯಿ. ಕುಮಾರ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾರೈಸುತ್ತಿರುವುದು ಕಂದ. ಅಮ್ಮ, 5 ಜನ ಪಾಂಡು ಪುತ್ರನ್ನು ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರನಿಗೆ ಕರ್ಣನಿಗೆ ಸ್ಥಾನವಿರುವುದೇ? 5 ಜನ ಪುತ್ರರಲ್ಲಿ ಮೊದಲನೇ ಸ್ಥಾನ ನಿನ್ನದು ಕಂದ. ಪ್ರಥಮ ಪಾಂಡವನೇನಯ್ಯ,
ಪುತ್ರರಲ್ಲಿ ಮೊದಲನೇ ಸ್ಥಾನ ನಿನ್ನದು ಕಂದ. ಹಾ, ಆದರೆ ಯಾವ ಅಧಿಕಾರದಿಂದ ಅಂತ ಸ್ಥಾನವನ್ನು ಹೊಂದುವೆನು ತಾಯಿ? ದೇವರು ಕೊಟ್ಟ ಜನ್ಮದ ನಿಜವಾದ ಅಧಿಕಾರದ ಬಲದಿಂದ. ಕುಮಾರ, ನಾನು ನಿಜವಾಗಿಯೂ ನಿನ್ನ ತಾಯಿ, ನೀನು ನನ್ನ ಜ್ಯೇಷ್ಠ ಪುತ್ರನು ಕಂದ. ಇದೇನು ಕನಸೆ ದೇವ ಕನಸೆ? ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾ ಜಲದಲ್ಲಿ ಸಿಕ್ಕಿದೆನೆಂದರೂ ಜನಗಳು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಅವಕುಂಠನವತಿಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು.
ಈ ದಿನ ಕನಸಿನ ಮಾಯಾ ರೂಪವು ಮೂರ್ತಿವತ್ತಾಗಿ ನನ್ನ ಕಣ್ಣುಗಳ ಮುಂದೆ ಬಂದು ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನೆ? ನೋಡು ದೇವಿ, ಸಂಜೆಯು ಕಳೆದು ഇരുಳಿನ ನಸು ಮುಸುಕಿನಿಂದ ಕೂಡಿದ ಗಂಗೆಯ ಆಚೆಯ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ. ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ದೀಪರಾಶಿಯು ಶೋಭಿಸುತ್ತಿದೆ. ಆದರೆ ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕು. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ತಾಯಿಯು ನನ್ನ ಬಳಿಗೆ ಬಂದು ದೀನವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಮಾತೃ ಪ್ರೇಮವನ್ನು ಎಚ್ಚರಿಸಿದವಳು. ನನ್ನ ಹೃದಯವು ಇವಳ ಕರುಣಾ ದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡು ಪುತ್ರರನ್ನು ಸಹೋದರರಂದು ಆಲಂಗಿಸಲು ತಮಕಿಸುತ್ತಿರುವುದು ತಾಯಿ, ತಮಕಿಸುತ್ತಿರುವುದು. ಹಾಗಾದ್ರೆ ತಡ ಮಾಡಬೇಡ ಪುತ್ರ, ನನ್ನೊಡನೆ ಬಂದು ಬಿಡು. ಅಮ್ಮ, ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ಅಮ್ಮ, ಆನಂದದಿಂದ ನಿನ್ನನ್ನು ಸಂಗಡ ಬರುವೆನು. ನನ್ನನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವೆ ತಾಯಿ? ನದಿ ಆಚರಣೆ ಪಾಂಡವರ ಶಿಬಿರದ ದೀಪಗಳು ನಮ್ಮನ್ನು ಕೈ ಮಾಡಿ ಕರೆಯುತ್ತಿರುವವು. ಅಮ್ಮ, ಅಲ್ಲಿ ನಾನು ನನ್ನ ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವನೇ? ಪಡೆಯುವೆ ಮಗು, ಪಡೆಯುವೆ. ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ
ದೀನದ ಬಯಕೆ ಫಲಿಸಿತಮ್ಮ. ಅಮ್ಮ, ಹಾಗಿದ್ದರೆ ನೀನು ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡು ವಂಶದ ವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದ ಸಮಾವರಣದಲ್ಲಿ ಬಿಟ್ಟೆ ಏಕೆ ತಾಯಿ? ಬಿಟ್ಟೆ ಏಕೆ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ದ್ವೇಷದ ಕಮರೆಯನ್ನೇಕೆ ಸೃಷ್ಟಿಸಿ ತಾಯಿ? ಮಾತನಾಡು ತಾಯಿ, ಮಾತನಾಡು. ಏಕೆ ಮಾತನಾಡುವುದಿಲ್ಲ? ನೋಡು, ಈ ಗಂಭೀರಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವನ್ನಾಗಿ ಮಾಡಿಬಿಟ್ಟಿದೆ. ಅಮ್ಮ, ನನಗೆ ಉತ್ತರ ಕೊಡಲು ನಿನಗೆ ಇಷ್ಟವಿಲ್ಲವೇ? ಹೋಗಲಿ, ಹೋಗಲಿ ಬಿಡು ತಾಯಿ, ಹೋಗಲಿ. ಅಮ್ಮ, ನನ್ನ ಪ್ರಶ್ನೆಯು ನಿರುತ್ತರವಾಗಿಯೇ ಉಳಿಯಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದೆನೆಂಬುದನ್ನು ತಿಳಿಸದಿದ್ದರೆ ಹೋಗಲಿ, ಹೋಗಲಿ ಬಿಡು ತಾಯಿ, ಹೋಗಲಿ. ಆದರೆ ನೀನು ನಿನ್ನ ಕೈಯಾರೆ ನುಚ್ಚು ಮೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಪುನಃ ಕರೆದುಕೊಂಡು ಹೋಗಲಿ ಏಕೆ ಬಂದೆ ತಾಯಿ? ಈ ನಿನ್ನ ನಿಂದೆ ಮಾತುಗಳಿಗಿಂತ 1000 ಪಾಲು ಕಠಿಣವಾದ ಹಿಂಸಾತ್ಮಕ ಘೋರ ಶಾಪದಿಂದ ನಾನು ಜರ್ಜರಿತಲಾಗಿರುವುದು ಕಂದ. ಜರ್ಜರಿತಲಾಗಿರುವುದು. 5 ಜನ ಮಕ್ಕಳನ್ನು ಹೊಂದಿಯೂ ನನ್ನ ಹೃದಯ ಬಂಡೆ ಹಿಡಿದಂತೆ ನೀರಸ ದುಃಖಮಯ. ಕುಮಾರ, ನಿನ್ನನ್ನು ಪರಿತ್ಯಾಗ ಮಾಡಿದ ದಿನದಿಂದ ನಾನು ಸಾಕಷ್ಟು ಕಹಿ ಫಲವನ್ನು ತಿಂದಿರುವೆನು. ಆದರೆ ಈ ನಿನ್ನ ತಾಯಿಯ ಕಾರ್ಯವನ್ನು ಕ್ಷಮಿಸು ಮಗು, ಕ್ಷಮಿಸು. ನಿನ್ನ ಕ್ಷಮೆಯ ಪವಿತ್ರ ಶಿಖೆಯಿಂದ ಅವಳ ಪಾಪವು ದಗ್ಧವಾಗಲಿ ಕಂದ. ತಾಯಿ, ಅಳಬೇಡ ತಾಯಿ, ಅಳಬೇಡ. ನಾನು ನಿನ್ನನ್ನು ಕ್ಷಮಿಸಿದೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಾಹವನ್ನು ಶಮನ ಮಾಡಲಿ ತಾಯಿ, ಶಮನ ಮಾಡಲಿ. ನಿನ್ನನ್ನು ಪುನಃ ಒಂದು ಆಸೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ. ಅದು ಬಯಕೆಂಬುದನ್ನು ನಾನು ಬಲ್ಲೆ ಕಂದ, ನಾನು ಬಲ್ಲೆ. ಆದರೆ ನಿನ್ನ ಜನ್ಮಗತವಾದ ನಿನ್ನ ಕುಲಮಾನ ಗೌರವಗಳನ್ನು ನಿನಗೆ ಪುನಃ ಕೊಡಲು ಬಂದೆನಪ್ಪ, ಪುನಃ ಕೊಡಲು ಬಂದೆ. ಅಮ್ಮ, ನಾನು ಸೂತಪುತ್ರನಾಗಿಯೇ ಬೆಳೆದನು, ಸೂತಪುತ್ರನಾಗಿಯೇ ಉಳಿಯುವನು. ನನಗೆ ಮತ್ತಾವೇ ಹೆಚ್ಚಿನ ಗೌರವ ಬೇಡ ತಾಯಿ, ಹೆಚ್ಚಿನ ಗೌರವ ಬೇಡ. ಹಸ್ತಿನಾವತಿ ರಾಜ ಸಿಂಹಾಸನವೋ ನಿನ್ನದು, ನೀನು ಪುನಃ ಅದನ್ನು ಪಡೆಯಲು ಪ್ರಯತ್ನಿಸಬೇಕು. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ನಿನ್ನ ಮಾತೃ ಪ್ರೇಮದಿಂದ ನನ್ನ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಈಗ ಈ ರಾಜ್ಯ ಲೋಭವನ್ನು ತೋರಿಸುವೆಯಾ? ಎಳೆತನದಲ್ಲಿ ನೀನು ನಿಷ್ಕರಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸಿಯು ಈಗ ಒಣಗಿ ಹೋಗಿದೆ ತಾಯಿ. ಪುನಃ ಅದು ಚಿಗುರುವುದಿಲ್ಲ, ಪುನಃ ಅದು ಚಿಗುರುವುದಿಲ್ಲ ತಾಯಿ. ನಾವು ತಿಳಿಯಬೇಕು ಅದು ಅಲ್ಪವಾದುದೆಂದು ಮತ್ತು ಮನಸ್ಸು ಮಾಡಿದರೆ ಕೆತ್ತು ಬಿಸಿಡಬಹುದೆಂದು. ಆದರೆ ವಿಧಾತನ ನೇಮೇ ಬೇರೆ. ನಾವು ಹಾಕಿದ ವಿಷ ಬೀಜವು ಮೊಳೆತು ಹೆಮ್ಮರವಾಗಿ ತನ್ನ ಕಹಿ ಫಲವನ್ನು ನಮಗೇ ತಿಳಿಸುವುದು ಕಂದ. ಆ ದಿನ ಗಂಗೆ ನೀರಿನಲ್ಲಿ ಬಿಟ್ಟಾಗ ನೀನು ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಆದರೆ ಇನ್ನು ಅದೇ ಶಿಶುವು ತನ್ನ ಸಹೋದರನ್ನೇ ಕೊಲ್ಲುವ ಕಾಲ ರಾಕ್ಷಸನಾಗಿ ಅವತರಿಸಿಬಿಟ್ಟ. ಅಮ್ಮ, ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿದಿದೆ ಅಮ್ಮ. ಆದರೆ ನನ್ನ ಗೆಳೆಯನನ್ನು ನಾನು ಕೇವಲ ಅಶಾಂತಿಯ ವಿಪುಲ ಕದನವನ್ನು ಹುಡುಕುತ್ತಿರುವೆನು ತಾಯಿ, ಅಶಾಂತಿಯ ವಿಪುಲ ಕದನವನ್ನು ಹುಡುಕುತ್ತಿರುವೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ಹೇಳಬೇಡ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು ತಾಯಿ. ಅಮ್ಮ, ಪಾಂಡವರು ವಿಜಯಶಾಲಿಗಳಾಗಲಿ, ನಾನು ಅಭಿವಚನವನ್ನು ಕೊಡುವೆನು, ಯಾರನ್ನಾದರೂ ಉಳಿಸುವೆನು. ಆದರೆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ನಮ್ಮಿಬ್ಬರ ದೇಶ ಒಂದು ದಿನದ ದೇಶವಲ್ಲ,
ಅವನಿಂದ ಸರ್ವದ ತಿರಸ್ಕೃತನಾಗಿರುವ ನಾನು ಅವನ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ. ಅಮ್ಮ, ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿದೆ. ಇಬ್ಬರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಆ ಪಾರ್ಥ ಅಥವಾ ಈ ಕರ್ಣ, ಅಥವಾ ಈ ಕರ್ಣ ಅಥವಾ ಆ ಪಾರ್ಥ, ಇಬ್ಬರಲ್ಲಿ ನಿನಗೆ ಒಬ್ಬರು ಮಾತ್ರ ಉಳಿಯುವರು. ಅಮ್ಮ, ಅರ್ಜುನನ ಹೊರತು ಇನ್ನುಳಿದ ನಿನ್ನ 4 ಜನ ಮೇಲೆ ಕೈ ಮಾಡುವುದಿಲ್ಲವೆಂದು ಇದನ್ನ ಅಭಿವಚನ ತಾಯಿ. ಅಮ್ಮ, ನೀನು ನಿರ್ದಯರಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ನನ್ನನ್ನು ಅನಾಥ ಮಗುವನ್ ಶಿಶುವನ್ನಾಗಿ ಬಲಿಕೊಟ್ಟೆ ತಾಯಿ. ಈಗಲೂ ಅಂದಿನಂತೆ ನಿಷ್ಠೂರ ಚಿತ್ತಳಾಗಿ ಕೌರವರೊಡನೆ ನಾನು ನಿರೀಕ್ಷಿಸುವ ದುರ್ಮಳಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ, ಬಿಟ್ಟು ಬಿಡು. ಅರ್ಜುನನ ಮೇಲೆ ನಿನ್ಗೆ ಏಕೆ ಇಷ್ಟೊಂದು ದ್ವೇಷ? ಹೋಗ್ಲಿ ಬಿಡು ಮಗು, ನಿನ್ನನ್ನು ತೊಂದರೆಗೊಳಪಡಿಸಲಾರೆ. ಕುಮಾರ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡು. ಅದೇನು ಹೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವಿಯಾ? ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾರದಂತ ಪಾಪಿ ಎಂದು ಭಾವಿಸಿದೆಯಾ? ಮಗುವೆ, ಆಯುಷ್ಯವಿದ್ದವರು ಎಲ್ಲೇ ಆದರೂ ಬದುಕಿಕೊಳ್ಳುವರು. ಯುದ್ಧದಲ್ಲಿ ಪರಾನ್ಮುಖನಾಗು. ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಇದೇ ನನ್ನ ಬಯಕೆ ಕಂದ, ಇದೇ ನನ್ನ ಬಯಕೆ. ಆಗಬಹುದು ತಾಯಿ, ಆಗಬಹುದು. ದುರ್ಯೋಧನ, ನೀನಿಂದು ಕೆಟ್ಟೆ. ದುರ್ಯೋಧನನು ಹತಭಾಗ್ಯನು. ಪಂಚಭೂತಗಳಿರ ದಿಕ್ಪಾಲಕರ ನೀವೇ ಆ ದುರ್ಯೋಧನನ್ನು ಉಳಿಸಿಕೊಳ್ಳಬೇಕು. ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ದುರದೃಷ್ಟಕ್ಕೆ ಸರಿಯಾಗಿ ವಿದುರ ನನ್ನ ಬಿಲ್ಲು ಬಾಣವನ್ನು ಬಿರಿದು ಬಿಸಾಡಿದನು. ಕೃಷ್ಣನ ಜನ್ಮ ವೃತ್ತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನು ಕಿತ್ತುಕೊಂಡನು. ಈ ಕುಂತಿದೇವಿಯಾದ ನನ್ನ ತಾಯಿಯು ನನ್ನಿಂದ ಈಗ ಈ ವರವನ್ನು ಹೊಂದಿದಳು. ಆಗಲಿ, ದೈವವು ಪ್ರಪಂಚವು ಎಲ್ಲವೂ ನನ್ನನ್ನು ಸಂಚು ಮಾಡುವವು. ಮಾಡಲಿ. ನನ್ನ ಜೀವವಿರುವವರೆಗೂ ವೀರನಂತೆ ಕಾದಿ ಪೌರುಷದಿಂದ ಆಗತಕ್ಕದ್ದೆಲ್ಲವನ್ನು ಮಾಡಿ ನೋಡಿಬಿಡುವನು. ಉಳಿದದ್ದು ದೈವೀಚ್ಛೆ. ತಾಯಿ, ನೀನಿನ್ನು ಹೋಗಿ ಬಾ. ಕೃಷ್ಣನ ಕುಟಿಲವು ಫಲಿಸಿತು. ಇನ್ನು ನಮಗಿನ್ನು ಜಯವಿಲ್ಲ. ಪಾಂಡವರು ವಿಜಯಶಾಲಿಗಳಾದರು. ಅಮ್ಮ, ನಿನಗೆ ಭಾಷೆಯನ್ನು ಕೊಡುವೆನು. ಅಮ್ಮ, ನಿನ್ನ ಪಾದಾರವಿಂದರ ಸಾಕ್ಷಿಯಾಗಿ ತೊಟ್ಟ ಬಾಣವನ್ನು ಪುನಃ ತೊಡಗುವೆನು. ಭಾಷೆಯನ್ನು ಕೊಡುವೆನು. ಅಮ್ಮ, ನೀನಿನ್ನು ಹೋಗಿ ಬಾ ತಾಯಿ. ಕುಮಾರ, ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗ್ಲಿಕ್ಕಂದ? ಎತ್ತ ಕರುಣೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲಲ್ಲೇ. ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನಿ.
ಮತ್ತೊಂದ ಜನನಿ ಅಮ್ಮ, ನೀನು ಹೋಗಿ ತಾಯಿ. ನಿನ್ನ ಸಂತೋಷ ಮನೋಭಿಲಾಷವು ಹೊಂದಿದೆ. ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗ್ಲಿಕ್ಕಂದ? ಅಳುವೆ ಏಕೆ ತಾಯಿ? ಹಾಗೆ ತಾನೇ ಹುಟ್ಟಿದ ಶಿಶುವಾದ ನನ್ನನ್ನು, ಮಾತನಾಡಲಿಕ್ಕೂ ಶಕ್ತಿ ಇಲ್ಲದ ನನ್ನನ್ನು ಗಂಗೆಯ ಜಲದಲ್ಲಿ ಬಿಟ್ಟು ಹೋದ ಈಗಲೂ ನನ್ನನ್ನು ಬಿಟ್ಟು ಹೋಗುತ್ತಾಯಿ. ಬಹಳ ಹೊತ್ತು ಇಲ್ಲಿ ನಿಲ್ಲಬೇಡ. ಸಾಯುವ ಮೊದಲು ನನ್ನ ತಾಯಿಯ ಮುಖವನ್ನು ಕಂಡೆ. ನಾನು ಧನ್ಯ ಜನನಿ, ಧನ್ಯೆ. ಪಾಂಡವರ ಅಗ್ರಜನಾಗಿ ಹುಟ್ಟಿಯು ನನ್ನ ತಮ್ಮಂದಿರನ್ನು ನೋಡುವ ಭಾಗ್ಯ ಈ ನಿರ್ಭಾಗ್ಯ ಕರ್ಣನಿಗೆ ಇಲ್ಲದಾಯಿತೇ. ತಾಯಿ, ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬುದನ್ನು ಯಾರಲ್ಲಿಯೂ ಹೇಳಬೇಡ. ದೈವೀಚ್ಛೆಯಂತೆ ಒಂದು ವೇಳೆ ನಾನು ಯುದ್ಧದಲ್ಲಿ ಮರಣವನ್ನು ಹೊಂದಿದರೆ ಸತ್ಯಸಂಧನಾದ ಧರ್ಮರಾಯನಿಂದ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ. ಛೇವಿದಾತ, ತಾಯಿಯ ಹೃದಯವನ್ನು ಎಂತ ವಿಚಿತ್ರ ವಸ್ತುವಿನಿಂದ ನಿಲ್ಲಿಸಲಿ. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಅಮ್ಮ, ನಾನಿನ್ನು ಹೋಗಿ ಬರುವೆನು ತಾಯಿ. ಸೋಮಗುತ್ತಿ ಗ್ರಾಮದ ಎಲ್ಲ ಕಲಾಭಿಮಾನಿಗಳಿಗೆ ಸವಿನಯ ಪ್ರಾರ್ಥನೆ. ಕಲಾಭಿಮಾನಿಗಳೇ, ಕಳೆದ 3-4 ದಿನಗಳ ಒಳಗಡೆ ಚಳ್ಳಕೆರೆ ನಗರದಲ್ಲಿ ವಿಶೇಷ ಚಳ್ಳಕೆರೆ ತಾಲೂಕಿನ ಸೋಮಗುತ್ತಿ ಗ್ರಾಮದಲ್ಲಿ ಕುರುಕ್ಷೇತ್ರ ಎನ್ನುವಂತ ಅದ್ಭುತವಾಗಿರ್ತಕ್ಕಂಥ ಪೌರಾಣಿಕ ನಾಟಕವನ್ನ ಈ ಗ್ರಾಮದ ಎಲ್ಲ ಸಹೃದಯ ಕಲಾಬಂಧುಗಳು ಅಭಿನಯಿಸ್ತಾ ಇರ್ತಕ್ಕಂಥದ್ದು ಇಡೀ ಕಲಾ ಬಳಗಕ್ಕೆ ನೀಡಿದಂಥ ಬಹಳ ಅಭೂತಪೂರ್ವವಾದಂಥ ಕಾಣಿಕೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಯಾಕೆ ಅಂತೇಳಿದ್ರೆ, ರೈತ ಸಂಘದ ಹಿರಿಯ ಮಿತ್ರರಿಂದ ಹಿಡಿದು ಎಲ್ಲ ವಿದ್ಯಾವಂತರು, ಕಲಾವಿದರು, ಕಲಾ ಪೋಷಕರು ಎಲ್ಲರೂ ಸೇರಿಕೊಂಡು ಅಭೂತಪೂರ್ವಂಥ ನಾಟಕವನ್ನು ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಇದೆಯಲ್ಲ, ಅದು ಅತ್ಯಂತ ನಮ್ಮ ಬದುಕನ್ನು, ನಮ್ಮ ವಿವೇಕವನ್ನು, ನಮ್ಮ ಚಿಂತನೆಯನ್ನು ಹಚ್ಚತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಆಂಗ್ಲ ಭಾಷೆಯನ್ನು ಓದಿಕೊಂಡು ಎಲ್ಲೋ ಅಮೇರಿಕಾ, ಇಂಗ್ಲೆಂಡ್, ಜಪಾನಲ್ಲಿ ತಿರುತಕ್ಕಂಥ ಹವ್ಯಾಸವನ್ನೇ ಬೆಳೆಸ್ಕೊಂಡಂಥ ಈ ಸಂದರ್ಭದಲ್ಲಿ ಆಂಗ್ಲ ಭಾಷೆಯನ್ನು ಓದ್ಕೊಂಡು ನಮ್ಮ ಜನರೊಟ್ಟಿಗೆ ಬದುಕ್ತಕ್ಕಂಥ ಗೆಳೆಯ ನಮ್ಮ ರೇವಣ್ಣ ಒಬ್ಬ ನಿಜವಾದಂಥ ಕಲಾವಿದನಾಗಿ ಇವತ್ತು ನಿಮ್ಮ ಗ್ರಾಮದ ಜನತೆಯ ಒಳಗಡೆ ಏನು ಒಂಥರದ ಬುದ್ಧಿಯಾಗಿ ಏನು ನಿಮ್ಮ ನಡುವೆ ಪ್ರಜ್ವಲಿಸ್ತಾ ಇದ್ದಾನಲ್ಲ, ಆ ಗೆಳೆಯನ ಅಭಿಮಾನಿಗಳಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಅದರರ್ಥ ಆ ಗೆಳೆಯನೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಕೂಡ ಇಲ್ಲಿರ್ತಕ್ಕಂಥ ಏನು ಈ ಕಲೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳನ್ನು ಒಂದು ಸಾರಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತಾನೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ ಅವರೆಲ್ಲರನ್ನು ನಾವು ಪ್ರೀತಿಸಬೇಕು, ಅಭಿನಂದಿಸಬೇಕು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಗೆಳೆಯರೇ, ಕಲಾಭಿಮಾನಿಗಳೇ, ಇವತ್ತು ಗೆಳೆಯ ರೇವಣ್ಣ ಆಂಗ್ಲ ಭಾಷಾ ಉಪನ್ಯಾಸಕನಾದರೂ ಕೂಡ ಕಲೆಯನ್ನು ಬೆಳೆಸುವ, ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ
ದೇಶೀಯವಾಗಿ ಜನರೊಟ್ಟಿಗೆ ಬದುಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಸಾಮಾನ್ಯ ಸಾಧನೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ಅಲ್ಲ ಅಂತ ಹೇಳಿ ಇದು ಹಣ ಖರ್ಚು ಮಾಡುವಂಥದ್ದಲ್ಲ, ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದಲ್ಲ. ನನ್ನ ಒಂದು ಶಕ್ತಿಯನ್ನು ನಾನು ಬೆಳೆದಂಥ ಈ ಊರಿನ ಮಣ್ಣಿಗೆ, ಈ ಊರಿನ ಎಲ್ಲ ಹಿರಿಯರಿಗೆ, ಈ ಊರಿನ ಕಣಕಣಕ್ಕೂ ಅರ್ಪಣೆ ಮಾಡ್ತಕ್ಕಂಥ. ಯಾಕಂದ್ರೆ ನಾವೆಲ್ಲ ಬೆಳೆದಿದ್ದೀವಿ ಅಂದರೆ, ನಾವೇನೋ ಉದ್ಯೋಗದಲ್ಲಿದ್ದೀವಿ ಅಂತಂದರೆ, ನಾವೇನೋ ಗಳಿಸ್ತಾ ಇದೀವಿ ಅಂತಂದರೆ ಅದು ನಮ್ಮ ಮಾತ್ರ ಶ್ರಮ ಅಲ್ಲ, ಈ ಊರಿನ ಒಂದೊಂದು ಮಣ್ಣಿನ ಕಣವೂ ಕೂಡ ಅದರ ಬೆನ್ನಿಗಿದೆ ಅನ್ನುವಂಥ ನೆಲೆಯಲ್ಲಿ ರೇವಣ್ಣವರು ಇವತ್ತು ನಿಮ್ಮ ಊರಿನೊಳಗಡೆ ಎಲ್ಲ ಹಿರಿಯರನ್ನು ಸೇರಿಸ್ಕೊಂಡು ಇಂಥ ಗ್ರಾಮೀಣವಾದಂಥ ಒಂದು ಕಲೆ ಇವತ್ತೇನು ನಶಿಸಿ ಹೋಗ್ತಾ ಇದೆ. ಜಾಗತೀಕರಣದ ಸಂದರ್ಭದಲ್ಲಿ ನಾವೆಲ್ಲರೂ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ನಲ್ಲಿ ಮುಳುಗೋಗ್ತಕ್ಕಂಥ ಸಂದರ್ಭದಲ್ಲಿ ಈಗೇನು ಸಾವಿರಾರು ಜನರನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಗೆಳೆಯರು ರೇವಣ್ಣನ ಆದಿಯಾಗಿ ಮತ್ತು ಹಿರಿಯರಾಗಿರ್ತಕ್ಕಂಥ ನಮ್ಮ ಈ ಹಿಂದೆ ದುರ್ಯೋಧನ ಪಾತ್ರ ಮಾಡ್ತಕ್ಕಂಥ ರಂಗಸ್ವಾಮಿಯವರ ಆದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರ ಆದಿಯಾಗಿ ಏನು ಸೇರಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಅತ್ಯಂತ ಅಭೂತಪೂರ್ವವಾದದ್ದು ಅಂತ ನಾನಾದರೂ ಭಾವಿಸ್ತಾ, ನಮ್ಮ ಗೆಳೆಯರು ವಿಶೇಷವಾಗಿ ಕಟ್ಟೆ ಗೆಳೆಯರ ಬಳಗ ನಮ್ಮ ಗೆಳೆಯನಾದಂಥ ರೇವಣ್ಣವರಿಗೆ ನಾವು ಒಂದು ಪುಷ್ಪಮಾಲಿಕೆಯನ್ನು ಹಾಕ್ತಕ್ಕಂಥ ಒಂದು ಪ್ರೀತಿಯ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ರೇವಣ್ಣವರು ಅದನ್ನು ಸ್ವೀಕರಿಸಬೇಕು ಅಂತೇಳಿ ನಮ್ಮ ಈ ಸಾಂಸ್ಕೃತಿಕ ಪರಂಪರೆಯನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಅಭೂತಪೂರ್ವವಂತ ಅಭಿನಂದನೆಯನ್ನು ಸಲ್ಲಿಸ್ತಾ CH ರೇವಣ್ಣ ಅವರಿಗೆ ಈ ಒಂದು ಕಿರು ಅಭಿನಂದನೆಯನ್ನು ನಮ್ಮ ಸ್ನೇಹಿತರ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹಾಗೂ ಶ್ರೀಕೃಷ್ಣ ಪಾತ್ರ ಮಾಡಿದಂಥ ಶ್ರೀಯುತ ವೆಂಕಟಸ್ವಾಮಿ ಅವರಿಗೂ ಸಹ ಪುಷ್ಪಮಾಲೆಯನ್ನು ಅರ್ಪಿಸ್ತಾ ಇದ್ವಿ. ಒಂದು ಪ್ರಕಟಣೆ ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ಮೇ 8ನೇ ತಾರೀಕು ಇದೇ ಕುರುಕ್ಷೇತ್ರ ನಾಟಕವನ್ನು ಎಲ್ಲ ವಾಯುವಾಹನ ಬಳಗದ ತಂಡದಿಂದ ಅಭಿನಯಿಸ್ತಾ ಇದ್ದೇವೆ. ಈ ಸಂಘದ ಈ ಒಂದು ನಾಟಕದ ನಿರ್ದೇಶಕರಾಗಿ ಶ್ರೀಯುತ ಸಿದ್ಧಲಿಂಗಪ್ಪ ಸರ ವಹಿಸ್ಕೊಳ್ತಾ ಇದ್ದಾರೆ. ಇದೇ ಸೀನ್ನ ನಾವು ತರಿಸ್ಕೊಂಡಿದ್ವಿ, ಇದೇ ಮ್ಯೂಸಿಕ್ ಎಲ್ಲ ಇದೆ. ತಾವುಗಳೆಲ್ಲ 8ನೇ ತಾರೀಕು ಚಿತ್ರದುರ್ಗ ಹಳೆ ಮಾಧ್ಯಮಿಕ ಶಾಲೆಯಲ್ಲಿ ಸಂಜೆ 8 ಗಂಟೆಗೆ ಸರಿಯಾಗಿ ಇದೇ ಕುರುಕ್ಷೇತ್ರ ನಾಟಕ ಒಂದು ಅಭಿನಯಿಸ್ತಾ ಇದ್ವಿ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದಾರೆ. ಹಲೋ, ಸ್ವೀಕರಿಸ್ತಾರೆ. ದಯಮಾಡಿ ಗೆಳೆಯ ರೇವಣ್ಣ ಅವರು 500 ರೂಪಾಯಿಗಳ ಗೌರವಧನದೊಂದಿಗೆ ಈ ಶಾಲೆಯನ್ನು ಓದಿಸಿ ಸನ್ಮಾನ ಮಾಡಿಸ್ತಾ ಇದ್ದಾರೆ. ದಯಮಾಡಿ ಪ್ಲೀಸ್. ಧನ್ಯವಾಯಿತು ರೇವಣ್ಣ ಕೊಟ್ಟ ಶಭಾಷ್. ಹಿರಿಯ ಕಲಾವಿದರು ಗ್ರಾಮಸ್ಥರಾದ ಸುಮಿತ್ರಾ ಅವರಿಂದ ಈ ನಾಟಕದ ಎಲ್ಲ ಕಲಾವಿದರಿಗೂ ಈ ಶಾಲಿನೊಂದಿಗೆ ಒಂದು ಕಿರು ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ ಕೂಡ ಶಾಲಿನೊಂದಿಗೆ ಅವರು ಕಿರು ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಸುಮಿತ್ರಾ ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಸುಮಿತ್ರಾ ಅವರು ವೇದಿಕೆ ಮೇಲೆ ಬರಬೇಕಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸುಮಿತ್ರಾ ಅವರು ಒಂದೇ ಒಂದು ನಿಮಿಷ ಪ್ಲೀಸ್, ಯು ಹ್ಯಾವ್ ಟು ಕಮ್ ಅಂಟ್ ಸ್ಟೇಜ್. ದಯಮಾಡಿ ಒಂದು ಸಾಂಸ್ಕೃತಿಕ ವಿವೇಕ ಏನಂದ್ರೆ, ನಾವೆಲ್ಲ ಗೆಳೆಯರು ಸೇರ್ಕೊಂಡು ರೇವಣ್ಣ ಅವರಿಗೆ 500 ರೂಪಾಯಿಗಳನ್ನು ಗೌರವಪೂರ್ವಕವಾಗಿ ಕೊಟ್ಟಿದ್ವಿ. ಆದರೆ ಅವರ ಅಭಿನಯದ ನಿರ್ದೇಶಕರಾಗಿರ್ತಕ್ಕಂಥ ರುದ್ರಣ್ಣ ಅವರಿಗೆ ಅವರು ಅದನ್ನು ಸಮರ್ಪಿಸ್ತಾ ಇದ್ದಾರೆ. ದಯಮಾಡಿ ರುದ್ರಣ್ಣ ಅವರು ದಯಮಾಡಿ ಇದನ್ನು ಅಲ್ಪ ಕಾಣಿಕೆ ಅಂತ ಭಾವಿಸಿದೆ, ಅದನ್ನು ಪ್ರೀತಿ ಅಂತ ಭಾವಿಸ್ಬೇಕಂತ ಕೇಳ್ಕೊಳ್ತಿದ್ದು. ರುದ್ರಣ್ಣ ಅವರು ಪ್ಲೀಸ್, ರೇವಣ್ಣ ಅವರ ಕಾಣಿಕೆ ಅದು ಪ್ಲೀಸ್. ಅಭಿಮನ್ಯು ಪಾತ್ರ ಮಾಡಿರ್ತಕ್ಕಂಥ ಹಿರಿಯ ಮಿತ್ರ ರಮೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು ಮುಂದಿನ ಅಭಿನಯವನ್ನು ರಮೇಶ್ ಪ್ಲೀಸ್ ಕಮ್ ಫಾರ್ ದ ಡಯಸ್. ಬಂಧುಗಳೇ, ಇದೆಲ್ಲ ಹುಡುಗಾಟಿಕೆ ಏನಲ್ಲ. ದಯವಿಟ್ಟು ಕುಂತಿ ಪಾತ್ರ ಮಾಡಿರ್ತಕ್ಕಂಥವ್ರು ಗಾಂಧಾರಿ ಪಾತ್ರಕ್ಕೆ ಸ್ವಲ್ಪ ಮೇಕಪ್ ಲೇಟ್ ಆಗಿದ್ರಿಂದ ಇಟ್ಕೊಂಡಿದ್ದಾರೆ. ಇನ್ನೂ ಭಾಳ ನಾಟಕ ಇದೆ, ಇನ್ನೂ
ನೀವೆಲ್ಲರೂ ನಿರೀಕ್ಷಣೆ ಮಾಡಿರ್ತಕ್ಕಂಥ ಅಭಿಮನ್ಯು ಪಾತ್ರ ಇನ್ನೂ ವೇದಿಕೆಗೆ ಬಂದಿಲ್ಲ. ದಯವಿಟ್ಟು ಶಾಂತ ಚಿತ್ರದಿಂದ ಇರಬೇಕಾಗತ್ತೆ. ಯಾಕಂದ್ರೆ ಈ ಗ್ರಾಮದ ಒಂದು ಕಲಾ ಸ್ವಾಭಿಮಾನಿಗಳು ಹಿರಿಯರು ಇವತ್ತು ಏನು ರಂಗಸ್ವಾಮಿ ಅವರು ಹಾಕಿರ್ತಕ್ಕಂಥ ಫೌಂಡೇಶನ್ ಮುಂದುವರಿಸ್ತಕ್ಕಂಥದಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಟ್ಟು ಇನ್ನೂ ಶಾಂತಿಯಿಂದ ಇದ್ದೀರಾ, ಇನ್ನೂ ಮುಂದಿನ ಸಹ ಎಲ್ಲ ಪೂರ್ತಿ ಮುಗಿಸ್ತೀರಾ ಅಂತಕ್ಕಂಥ ಭಾವನೆ ಮೇಲೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ. ಮುಂದೆ ಉತ್ತಮವಾದ ಒಂದು ಕಲಾ ಪ್ರದರ್ಶನ ಮಾಡೋದಕ್ಕೆ ಕಲಾವಿದರು ಕಾತುರರಾಗಿದ್ದಾರೆ. ಇನ್ನು 2 ನಿಮಿಷದಲ್ಲೇ ಆ ಪಾತ್ರ ಮೇಕಪ್ನ ಚೇಂಜ್ ಮಾಡ್ಕೊಂಡ್ಬರ್ತಾರೆ. ದಯವಿಟ್ಟು ತಾವೆಲ್ಲ ಶಾಂತ ಚಿತ್ರದಿಂದ ಕಲಾಭಿಮಾನಿಗಳೇ, ಈಗಾಗಲೇ ಶ್ರೀಕೃಷ್ಣ ಪಾತ್ರ ಮಾಡಿರ್ತಕ್ಕಂಥವ್ರು, ಅರ್ಜುನ್ ಪಾತ್ರ ಮಾಡ್ತಕ್ಕಂಥ ಎಲ್ಲರೂ ಕೂಡ ಬಂದು ನಮ್ಮ ಅಭಿನಂದನೆ ಸ್ವೀಕರಿಸಬೇಕು. ಮೇಡಮ್ ಅವರ ಅಭಿನಂದನೆಗಳನ್ನು ದಯಮಾಡಿ ಒಬ್ಬೊಬ್ಬರಾಗಿ ಬಂದು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೀನಿ. ಶ್ರೀಕೃಷ್ಣ, ಅರ್ಜುನ ಈಗಾಗಲೇ ದುರ್ಯೋಧನ ಆಗಿದ್ದಾರೆ. ದುಶ್ಯಾಸನ, ಶಕುನಿ, ಧೃತರಾಷ್ಟ್ರ, ಭೀಮ, ಕರುಣ, ಯುಧಿಷ್ಠಿರ, ಭೀಷ್ಮ ಇವರೆಲ್ಲರೂ ಕೂಡ ಬಂಧುಗಳೇ, ಪೆತ್ತಮರಹಟ್ಟಿಯ ಓಬಯ್ಯ ಅವರು ಅಭಿಮನ್ಯು ಪಾತ್ರ ಮಾಡಿರ್ತಕ್ಕಂಥ ಗೆಳೆಯ ರಮೇಶ್ ಅವರಿಗೆ 500 ರೂಪಾಯಿಗಳ ಗೌರವ ಪ್ರೀತಿಯನ್ನು ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ರಮೇಶ್ ಅವರು ಇದನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ರಮೇಶ್ ಅವರು. ಕೃಷ್ಣ ಪಾತ್ರ ಮಾಡಿರ್ತಕ್ಕಂಥ ಇವರಿಗೆ SPJ ಪೋಸ್ಟ್ ಮಾಸ್ಟ್ರು 200 ರೂಪಾಯಿನ ಕೊಟ್ಟಿರ್ತಾರೆ. ಅವ್ರು ಬಂದು ಸ್ವೀಕರಿಸಬೇಕು. ಕೃಷ್ಣ ಪಾತ್ರ ಮಾಡಿರ್ತಕ್ಕಂಥ ವೆಂಕಟೇಶ್ರವರು. ಸೋಮಗುದ್ದು ಗ್ರಾಮದ ಸಿದ್ಲಿಂಗಮ್ಮ ಅವರು ಭೀಮನ ಪಾತ್ರ ಮಾಡಿರ್ತಕ್ಕಂಥ ಗೆಳೆಯರಿಗೆ 2,000 ರೂಪಾಯಿಗಳ ಗೌರವ ಪ್ರೀತಿಯನ್ನು ಅವರು ಅರ್ಪಿಸಿದ್ದಾರೆ. ದಯಮಾಡಿ ಭೀಮನ ಪಾತ್ರ ಮಾಡಿರ್ತಕ್ಕಂಥ ಗೆಳೆಯರು ಈ 2,000 ರೂಪಾಯಿಯನ್ನು ತೆಗೆದುಕೊಂಡು ಹೋಗ್ಬೇಕಂತೇಳಿ ಕೇಳ್ಕೊಳ್ತಿದ್ದೇವೆ. ದಯಮಾಡಿ ಭೀಮ ಪ್ಲೀಸ್ ಸರ್, ಸಿದ್ಲಿಂಗಮ್ಮ ಅವ್ರದ್ದು ದಯಮಾಡಿ ಕೊಡುವಾರ. ಹೆಸರು ಜಯದ್ರಥನ ಪಾತ್ರ ಮಾಡಿರ್ತಕ್ಕಂಥ ಪ್ರಭು ಅವ್ರಿಗೆ ಕೆಂಚಮ್ಮನಹಳ್ಳಿಯ ಅವ್ರ ಮಾವ ಯಾವ ಹೆಸರು ಮಲ್ಲಿಕಾರ್ಜುನ ಅವರು 500 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಜಯದ್ರಥ ಅವರು ದಯಮಾಡಿ ಸ್ವೀಕರಿಸಬೇಕು. ಜಯದ್ರಥ ದಯವಿಟ್ಟು ಈಗ ಇದಕ್ಕಾಗಿರ್ತಕ್ಕಂಥ ಒಂದು ಕಾಲಾವಕಾಶನ ಮಾಡಿಕೊಡ್ತೀವಿ ನಾವು. ಈಗ ನಾಟಕ ಮುಂದುವರಿತಿದೆ, ದಯವಿಟ್ಟು ಎಲ್ಲ ನಿಲ್ಲಿಸಬೇಕಾಗುತ್ತೆ ಕೇಳ್ತೀವಿ ನಾವು. ಭೀಮನ ಪಾತ್ರ ಮಾಡಿರ್ತಕ್ಕಂಥ ಈಶ್ವರಪ್ಪನವರಿಗೆ ನಾವು ಒಂದು ಕಿರುಕಾಣಿಕೆಯನ್ನು ಕೊಡ್ತಿದ್ದೀವಿ. ದಯಮಾಡಿ ಬಂದು ಸ್ವೀಕರಿಸಬೇಕು. ಭೀಮನ ಪಾತ್ರ ಮಾಡಿರ್ತಕ್ಕಂಥ ಈಶ್ವರಪ್ಪನವರಿಗೆ ನಾನು ತುಂಬ ಧನ್ಯವಾದಗಳು. ಅರ್ಜುನ ಪಾತ್ರ ಅಜಿತ್ ಅರ್ಜುನ ಪಾತ್ರ ಮಾಡಿದವರು ಹುಡುಗೆ ಶಿವಕುಮಾರ್ ಕಡೆ ಅಜಿತ್, ಅರ್ಜುನ್ ಪಾತ್ರ ಮಾಡಿರ್ತಕ್ಕಂಥ ಅಜಿತ್ ರವರಿಗೆ ಶಿವಕುಮಾರ್ ಅವರ ಕಿರುಕಾಣಿಕೆ. ಬಂಧುಗಳೇ, ಕಲ್ಲಣ್ಣಿಯ ಬಾಬಣ್ಣ ಅವರು ಭೀಷ್ಮನ ಪಾತ್ರ ಮಾಡಿರ್ತಕ್ಕಂಥ ಮಾರಣ್ಣ ಅವರಿಗೆ ಹಿರಿಯ ಕಲಾವಿದರು, ಅವರಿಗೆ 100 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ದಯಮಾಡಿ ಮಾರಣ್ಣ ಅವರು ಸ್ವೀಕರಿಸಬೇಕು. ಮಾರಣ್ಣ ಅವರು ಭೀಷ್ಮ ಹಿರಿಯ ಕಲಾವಿದರು. ದಯಮಾಡಿ ನಿಮ್ಮ ಆಶೀರ್ವಾದ ಇರಲಿ. ಏನು ಮಾಡೋದು? ಹಲೋ, ಭೀಮನ್ ಪಾತ್ರ ಮಾಡಿರ್ತಕ್ಕಂಥ ಆರ್ ಈಶ್ವರಪ್ಪನವರಿಗೆ ಪಾಡಿಗಟ್ಟೆ ಈಶ್ವರಪ್ಪನವರು ಕಿರುಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಬಂದು ದಯಮಾಡಿ ಸ್ವೀಕರಿಸಬೇಕು ಅಂತ ವಿನಂತಿ.
ಭೀಮನ ಪಾತ್ರ ಮಾಡಿರ್ತಕ್ಕಂಥ ಈಶ್ವರಪ್ಪ ಕಾಲದ ಒದಿಗೀತು ಶ್ರುತಿ ತಪ್ಪಿ ಮೃತ್ಯುವಿನ ತೂರಿ ಸ್ವರ್ಧತೆ ಕೇಳಿ ಬಂತು. ಅದರೊಡನೆ ಅದೋರಸ್ತವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಗೆಗಳ ಅಮಂಗಳ ಸ್ವರವು ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾತಃ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತುವೊಂದು ಕಣ್ಣುಗಳ ಮುಂದೆ ಬಂದಿತು. ನೋಡುತ್ತಿದ್ದ ಹಾಗೆ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಗೊಳ್ಳುತ್ತವೆ. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ಅಥವಾ ನನ್ನ ಪುತ್ರನಿಗೆ ಯಾವ ವಿಪತ್ತನ್ನು ಸೂಚಿಸುವುದು? ದೇವ ಕುರುವಂಶದ ರಕ್ಷಣೆಗಾಗಿ ಮತ್ತಾವ ಅನರ್ಥವು ಕಾದು ಕುಳಿತಿರುವುದೋ ಅಮ್ಮ. ಯಾರು? ಪುತ್ರ, ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾ ಕುಮಾರ, ನನ್ನ ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ನನ್ನ ಭದ್ರಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗುತ್ತದೆ. ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನ ಅರಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯಿ. ಯುದ್ಧ ಯುದ್ಧ ಇದೆಂತಹ ಕೆಟ್ಟ ಸುದ್ದಿ. ಕುಮಾರ, ಈ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರು ಆಜ್ಞೆಯನ್ನು ಬೇಡಲಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದನ್ನು ನಿನಗೆ ನೆನಪಿಲ್ಲವೇ ತಾಯಿ? ತಿಳಿದಿರುವೆನು, ಆದರೆ ಅದನ್ನು ನಿನ್ನ ಡಾಂಭಿಕ ಪ್ರದರ್ಶನ ಪರಮಾವಧಿಯನ್ನು ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧರಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಲಕೂಟವನ್ನು ಪರರು ಆತ್ಮರೆಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನ ಕರಾಳ ಉದರದಲ್ಲಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿನ ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕಂದ. ಛಲಬೇಕೆ ಕುರು ನಂದನ.
ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರ ಪುತ್ರರನ್ನು ಹೆತ್ತ ವೀರ ಮಾತೆಯು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಲಾಗುವಳೆ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡಿರುವೆ. ನನಗನುಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವರು, ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ವಸ್ತು, ಲೋಭದ ಜೀವಂತ ನರಕವಲ್ಲ. ನಿನ್ನ ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದು, ಸ್ತ್ರೀಯಲ್ಲಿ ಜನಿಸಿ ಸ್ತ್ರೀಯರಿಂದ ಪಾಲಿತನಾಗಿ ಸ್ತ್ರೀಯರಿಗೆ ಸಹಜ ಸಿದ್ಧವಾದ ಸನ್ಮಾನವನ್ನು ನಿರಾಕರಿಸಿ ನಿನ್ನಂತಹ ಲೋಭಿಯು, ಧೂರ್ತನು, ನೀಚಾಶೆಯನ್ನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸಿ. ಸಂಧಿ ಎಂಬೆರಡಕ್ಷರಗಳನ್ನು ಕೇಳುವುದಕ್ಕಾಗಿಯೇ ಆ ಸೃಷ್ಟಿಸಿದನೇ ಆ ಭಗವಂತನು ಈ 2 ಕಿವಿಗಳನ್ನು. ಅಮ್ಮ, ಪಾಂಡವರು ಮಾಡಿದುದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರಗಳು. ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಭಾನುಮತಿಗೆ ಅಥವಾ ನನ್ನಂತಃಪುರದ ಒಬ್ಬ ಸಾಮಾನ್ಯ ಸ್ತ್ರೀಗೆ ಈ ರೀತಿಯಾಗಿದ್ದರೆ ನಾನೇನು ಮಾಡುತ್ತಿದ್ದೇನೋ ಬಲ್ಲೆಯ? ಹಣಬಂಧವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಲಕ್ಷಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆನು. ಆದರೆ ಧರ್ಮ ಪರಾಯಣರಾದ ಪಾಂಡವರು ಮಾಡಿದುದೇನು? ನಿಸ್ಸಹಾಯಕನಾದ ಏಡಿಯೂ ಒಪ್ಪದಂತಹ ತಾಟಸ್ಥ್ಯ. ಅದಕ್ಕೋಸ್ಕರವಾಗಿಯೇ ಪಾಂಡವರಲ್ಲಿ ನನಗಿಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿಯಾಗಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧರಿಸುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆ. ನನ್ನನ್ನು ಹರಸಿ ಯುದ್ಧ ಕನುಜ್ಞೆಯನ್ನು ಕೊಡುತ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆಯಾ ಕುಮಾರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆ ಅಷ್ಟೊಂದು ಅಗತ್ಯವೇ ನಿನಗೆ. ಆದರೆ ನೀನದನ್ನು ಹೊಂದಲಾರೆ. ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ ಸ್ಫೂರ್ತಿಯನ್ನು ನಾಶವಾಗುವಂತೆ ಮಾಡುವೆನು. ಏಕೆಂದರೆ ಈ ಉತ್ತಪ್ತ ಹುರಿದ ದಾವಾಗ್ನಲ್ಲಿ ಕಾದು ನಿನ್ನ ಮಸ್ತಕವನ್ನು ಸುಡುವುದು, ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸುವುದು, ಪಾಪಿ ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಬಾಲಿಸುವುದು. ಹೌದು ಕುಮಾರ, ಕಾಲ್ಗಿಚ್ಚನ್ನು ಊದಿ ಉರಿ ಮಾಡಲೇಕೆ? ಶಿಲಾವಶನು ಸುರಿಸುವ ಗಿರಿ ಕಂದರನ್ನು ಪ್ರಯತ್ನಪೂರ್ವಕವಾಗಿ ಭೇದಿಸಲೇಕೆ? ಹೊರಟು ಹೋಗು. ನನ್ನ ಆಶೀರ್ವಾದವನ್ನು ಹೊಂದಲಾರೆ ನೀನು. ಅಮ್ಮ, ನೀನಿನ್ನೂ ಪ್ರಕೃಷ್ಟಳಾಗಿಲ್ಲ. ಪುನಃ ನಿನ್ನನ್ನು ನೋಡುವೆನು. ಛೇ ವಿಧಾತ, ಇವನೆನ್ನ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಇವನನ್ನು ಅತ್ಯಾದರದಿಂದ ಸಲಹಿದೆನು. ಆದರೆ ಈಗ ಇವನು ನನ್ನ ಮಾತನ್ನು ಕೇಳುತ್ತಿಲ್ಲ. ತನ್ನ ಅನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನೇ ದುಃಖಮಯವಾಗಿ ಮಾಡ್ತಿರೋದು. ದೇವ, ಈ ಸ್ವರ್ಗ ನರಕಗಳ ಹೋರಾಟದಲ್ಲಿ ಮಾನವ ಹೃದಯವು ಮತ್ತೆಷ್ಟು ದಿನ ಸಹಿಸಬಲ್ಲದು ತಂದೆ? ಹಾಗೆ
ಮಹಿಷಿಯಲ್ಲಿ ನಾನು ರಾಜಮಹಿಷಿಯಲ್ಲ. ವಿಧಾತನು ನನ್ನನ್ನೊಬ್ಬ ದೀನ ಕೃಷಿಕನ ಪತ್ನಿಯನ್ನಾಗಿ ಮಾಡಿದರೆ ಎಷ್ಟೋ ಚೆನ್ನಾಗಿದೆ. ಆಗ ದುಃಖ ಭೋಗದ ಅಗತ್ಯವಿರುತ್ತದಿಲ್ಲ. ರಾಜೇಂದ್ರ, ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ವೀರ ಶ್ರೇಷ್ಠರಾದ ಪುತ್ರನು ಸನ್ನದ್ಧರಾಗಿ ಯುದ್ಧ ಕ್ಷೇತ್ರಕ್ಕೆ ಹೊರಟಿರುವಾಗ ಕಾಪುರುಷನಂತೆ ತಡೆಯುವುದೇ ನನ್ನಿಂದಾಗದು. ರಾಜೇಂದ್ರ, ಇದು ಸಾಮಾನ್ಯ ಯುದ್ಧವನ್ನು ಭಾವಿಸಿದೆಯಾ? ಸಹೋದರಂತೆ ಒಬ್ಬರೊಬ್ಬರು ಪ್ರೀತಿಸಲು ಯಾರಿಗೆ ಸಾಧ್ಯವೋ ಅಂತಹ ಭಾರತ ಸಂತಾನರು ಇಂದು ದ್ವೇಷಬದ್ಧರಾಗಿ ಕಾಳ ರಾಕ್ಷಸರಾಗಿ ಕೊಲ್ಲಲು ಹರಿಸುತ್ತಿದ್ದಾರೆ. ಧರ್ಮ, ಪ್ರೇಮ, ಮಮತೆ ಮುಂತಾದ ಪ್ರವೃತ್ತಿಗಳ ತಿಲ್ಲಾಲೆಂದು ಕೊಟ್ಟು ಹಿಂಸೆ, ಉನ್ಮಾದ ಕುಸರೆಯಿಂದ ಮತ್ತರಾಗಿ ಪಶುಗಳಂತೆ ನಡೆದುಕೊಳ್ಳುತ್ತಿದ್ದಾರೆ. ಇದೆಲ್ಲವನ್ನು ನೋಡುತ್ತಾ ಸುಮ್ಮನೆ ಕುಳಿತಿರುವೆಯಲ್ಲ. ಇದು ಒಳ್ಳೆಯ ಅಭಿನಯಗಾಂಧ. ಅಭಿನಯವಲ್ಲ ಅಂಧರಾಜ, ನಿನ್ನ ಬಾಹ್ಯ ಚಕ್ಷುವಿನಂತೆ ಆಂತರಿಕ ಚಕ್ಷುವು ಕಾಂತಿಹೀನಮಯವಾಗಿದೆ. ಇಲ್ಲದಿದ್ದರೆ ನನ್ನ ಕಣ್ಣುಗಳ ಮುಂದಿರುವ ಭಯಾನಕ ದೃಶ್ಯವನ್ನು ನನಗೆ ತೋರಿಸುತ್ತಿದ್ದೇನು. ಅದೋ ನೋಡು, ಕುರುಕ್ಷೇತ್ರದ ಹೆಣಗಳ ರಾಶಿ ಮೇಲೆ ವರ್ಣ ಕಪಾಲ ಸುರೇನ ಕುಳಿತ ದುರ್ಯೋಧನನು ಹೇಗೆ ನಗುತ್ತಿರೋನು. ಆ ನಗುವು ವಜ್ರಧಾರಿತ ನನ್ನ ಹೃದಯವನ್ನೇ ಭೇದಿಸಿತು. ದೇವ, ನರಕದ ಸಮಸ್ತ ಶಕ್ತಿಗಳನ್ನು ಒಟ್ಟುಗೂಡಿಸಿ ಆ ನೀಚನನ್ನು ಸೃಷ್ಟಿಸಿದೆಯೋ ನೀನು. ಕ್ಷಮಿಸು ಗಾಂಧಾರಿ, ಈ ಹಟ್ಟಹೀನ ಪ್ರಲಾಪಗಳನ್ನು ನಾನು ಕೇಳಲೇ. ನೀನು ನಡೆಯಿರಿ. ಇಲ್ಲ, ಅವನೆಲ್ಲ ದೇವ, ಕೋಪದಿಂದ ಹೊಡೆಯಲು ಎತ್ತಿದ ಕೈಗಳು ಆಶೀರ್ವಾದದಂತೆ ಅವನ ಮಸ್ತಕವನ್ನು ಮುಟ್ಟುವ. ಕುಮಾರ, ಪುನಃ ಬಂದಿರುವೆನು. ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನಗನುಜ್ಞೆಯನ್ನು ಕೊಡುತ್ತಾಯಿ. ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶವು ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಾಜಕಿತ ಕಠಿಣವಾಗುವುದು. ಹೋಗು ಕುಮಾರ, ರಣಾಂಗಣದಲ್ಲಿ ಅಪ್ರತಿಮ ಪೌರುಷದ ಹೋರಾಡು. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೇ ಜಯವಾಗುವುದು. ಹೇಳು ಕಂದ. ಯಾಥೋ ಧರ್ಮಸ್ಥತೋ ಜಯ, ಯಾಥೋ ಧರ್ಮಸ್ಥತೋ ಜಯ. ಹಾಗಾದರೆ ನನ್ನ ಜಯವು ಖಚಿತ. ನಾನು ಕಾಲೋಚಿತವಾದ ಧರ್ಮವನ್ನು ಯಾವತ್ತೂ ಬಿಡುವುದಿಲ್ಲ. ಸಮರಣಾಂಗಣವನ